ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ನಿಧನರಾದಾಗ ನಡೆದಂತಹ ಕೆಲವು ಸಂಗತಿಗಳ ಬಗ್ಗೆ ನಿಮ್ಮ ಜೊತೆ ಮಾಹಿತಿನ ಹಂಚಿಕೊಳ್ತಿದ್ದೀನಿ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು 1964ರ ಮೇ 27ರ ಮಧ್ಯಾಹ್ನ ತಮ್ಮ 74ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಸ್ವಲ್ಪ ಸಮಯದಿಂದ ನೆಹರು ಅವರ ಆರೋಗ್ಯ ಕ್ಷೀಣಿಸುತ್ತಿತ್ತು. 1964ರ ಆರಂಭದಲ್ಲಿ ಅವರಿಗೆ ಗಂಭೀರ ಪಾರ್ಶ್ವವಾಯು ಬಂತು. ಮೇ 23ರಿಂದ 26ರವರೆಗೆ ಅವರು ಸ್ವಲ್ಪ ವಿಶ್ರಾಂತಿಗಾಗಿ ಡೆಹ್ರಾಡೂನ್ಗೆ ಹೋಗಿ ನವದೆಹಲಿಯ ತೀನ್ ಮೂರ್ತಿ ಭವನದಲ್ಲಿರುವ ತಮ್ಮ ಅಧಿಕೃತ ನಿವಾಸಕ್ಕೆ ಮರಳಿದರು. ಮರುದಿನ ಬೆಳಿಗ್ಗೆ ಅವರು ಎಚ್ಚರವಾದರು ಮತ್ತು ಬೆನ್ನು ನೋವಿನ ಬಗ್ಗೆ ದೂರು ನೀಡಿದ ನಂತರ ಸುಮಾರು 6:25ಕ್ಕೆ ಪಾರ್ಶ್ವವಾಯುವಿಗೆ ಒಳಗಾದರು ಮತ್ತು ಪ್ರಜ್ಞೆ ತಪ್ಪಿ ಬಿದ್ದರು. ಪ್ರಜ್ಞೆ ಮರಳಿ ಪಡೆಯದೆ ಸುಮಾರು 1:44ಕ್ಕೆ ನಿಧನರಾದರು. ನೆಹರು ಅವರ ಅಂತ್ಯಕ್ರಿಯೆಯನ್ನು ಸಂಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಸರ್ಕಾರಿ ಗೌರವದೊಂದಿಗೆ ನಡೆಸಲಾಯಿತು. ಅವರ ಸ್ಪಷ್ಟ ಇಚ್ಛೆಗೆ ವಿರುದ್ಧವಾಗಿದ್ದರೂ ನೆಹರು ಅವರ ಅಂತ್ಯಕ್ರಿಯೆಯನ್ನು ಹಿಂದೂ ವಿಧಿವಿಧಾನಗಳ ಪ್ರಕಾರ ನಡೆಸಲಾಯಿತು. ಅಂತ್ಯಕ್ರಿಯೆ ಶಾಂತಿವನದಲ್ಲಿ ನಡೆಯಿತು. ಹುಲ್ಲು ಹಾಸಿನಿಂದ ಆವೃತವಾದ ದೊಡ್ಡ ನೆಲೆಯ ರೂಪದಲ್ಲಿ ಸಮಾಧಿ ರಾಜ್ಘಾಟ್ನ ಉತ್ತರದಲ್ಲಿದೆ. ದೆಹಲಿಯ ಬೀದಿಗಳಲ್ಲಿ ಮತ್ತು ಅಂತ್ಯಕ್ರಿಯೆಯ ಮೈದಾನದಲ್ಲಿ 1.5 ಮಿಲಿಯನ್ ಶೋಕತಪ್ತರು ನೆರೆದಿದ್ದರು. ಅಂತ್ಯಕ್ರಿಯೆಯ ಮೈದಾನದಲ್ಲಿ 7 ಹಿರಿಯ ಮಿಲಿಟರಿ ಅಧಿಕಾರಿಗಳು ನೆಹರು ಅವರ ದೇಹವನ್ನು ಹೊತ್ತ ಶವಪೆಟ್ಟಿಗೆಯನ್ನು ಗನ್ ಕ್ಯಾರೇಜ್ನಿಂದ ತಮ್ಮ ಹೆಗಲ ಮೇಲೆ ಎತ್ತಿದ್ದರು. ಶವಪೆಟ್ಟಿಗೆಯನ್ನು ಹೊತ್ತವರು ಶವಪೆಟ್ಟಿಗೆಯನ್ನು ದಹನ ಮೈದಾನದೊಳಗೆ ಹೊತ್ತುಕೊಂಡು ನಡೆದರು. ಶವಪೆಟ್ಟಿಗೆಯನ್ನು ಇರಿಸಿ ನಮಸ್ಕರಿಸಿದರು. ಚಿತಾಭಸ್ಮದ ಪ್ರಸರಣ 1954ರ ಜೂನ್ 21ರಂದು ರಚಿಸಿ 1964ರ ಜೂನ್ 3ರಂದು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿದ ತಮ್ಮ ವಿಲ್ನಲ್ಲಿ ನೆಹರೂರವರು ತಮ್ಮ ದೇಹವನ್ನು ದಹನ ಮಾಡಿ ತಮ್ಮ ಚಿತಾಭಸ್ಮವನ್ನು ಭಾರತದಾದ್ಯಂತ ಹರಡಬೇಕೆಂದು ವಿನಂತಿಸಿದ್ದರು. ನಮ್ಮದಾಗಿದ್ದು ಮತ್ತು ಈಗಿರುವ ಆ ಮಹಾನ್ ಪರಂಪರೆಯ ಬಗ್ಗೆ ನನಗೆ ಹೆಮ್ಮೆಯಿದೆ ಮತ್ತು ನಾನು ಕೂಡ ನಮ್ಮೆಲ್ಲರಂತೆ ಭಾರತದ ಅನಾದಿ ಕಾಲದ ಇತಿಹಾಸದ ಉದಯದ ಹಿಂದಿನ ಮುರಿಯದ ಸರಪಳಿಯ ಕೊಂಡಿಯಾಗಿದ್ದೇನೆ ಎಂಬ ಅರಿವು ನನಗಿದೆ. ಆ ಸರಪಳಿಯನ್ನು ನಾನು ಮುರಿಯುವುದಿಲ್ಲ, ಏಕೆಂದರೆ ನಾನು ಅದನ್ನು ಅಮೂಲ್ಯವಾಗಿ ಪರಿಗಣಿಸುತ್ತೇನೆ ಮತ್ತು ಅದರಿಂದ ಸ್ಫೂರ್ತಿಯನ್ನು ಬಯಸುತ್ತೇನೆ ಮತ್ತು ನನ್ನ ಈ ಬಯಕೆಯ ಸಾಕ್ಷಿಯಾಗಿ ಭಾರತದ ಸಾಂಸ್ಕೃತಿಕ ಪರಂಪರೆಗೆ ನನ್ನ ಕೊನೆಯ ಗೌರವವಾಗಿ ನನ್ನ ಒಂದು ಹಿಡಿ ಚಿತಾಭಸ್ಮವನ್ನು ಅಲಹಾಬಾದ್ನಲ್ಲಿರುವ ಗಂಗಾ ನದಿಯಲ್ಲಿ ಎಸೆಯಲು ಭಾರತದ ತೀರವನ್ನು ತೊಳೆಯುವ ಮಹಾಸಾಗರಕ್ಕೆ ಕೊಂಡೊಯ್ಯಬೇಕೆಂದು ನಾನು ವಿನಂತಿಸುತ್ತಿದ್ದೇನೆ. ಆದಾಗ್ಯೂ ನನ್ನ ಚಿತಾಭಸ್ಮದ ಬಹುಪಾಲು ಭಾಗವನ್ನು ಬೇರೆ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಇವುಗಳನ್ನು ವಿಮಾನದಲ್ಲಿ ಗಾಳಿಯಲ್ಲಿ ಎತ್ತರಕ್ಕೆ ಕೊಂಡೊಯ್ದು ಆ ಎತ್ತರದಿಂದ ಭಾರತದ ರೈತರು ಶ್ರಮಿಸುವ ಹೊಲಗಳ ಮೇಲೆ ಹರಡಬೇಕೆಂದು ನಾನು ಬಯಸುತ್ತೇನೆ. ಇದರಿಂದ ಅವರು ಭಾರತದ ಧೂಳು ಮತ್ತು ಮಣ್ಣಿನೊಂದಿಗೆ ಬೆರೆತು ಭಾರತದ ಅಸ್ಪಷ್ಟ ಭಾಗವಾಗಬಹುದು. ಅದರಂತೆ ಜೂನ್ 7, 1964ರಂದು ತೀನ್ ಮೂರ್ತಿ ಭವನಕ್ಕೆ ಹಿಂತಿರುಗಿಸಲಾದ ನೆಹರು ಅವರ ಚಿತಾಭಸ್ಮದ ಒಂದು ಭಾಗವನ್ನು ತೀನ್ ಮೂರ್ತಿ ಭವನಕ್ಕೆ ಹಿಂದಿರುಗಿಸಲಾಯಿತು. ಅದನ್ನು 3 ಸಶಸ್ತ್ರ ಸೇವಾ ಮುಖ್ಯಸ್ಥರು ಕಾರಿನಲ್ಲಿ ಮುಂಚಿತವಾಗಿ ನೆರವೇರಿಸಲಾಯಿತು. ನಂತರ ಚಿತಾಭಸ್ಮವನ್ನು ನವದೆಹಲಿಯಿಂದ ಅಲಹಾಬಾದ್ಗೆ ವಿಶೇಷ ರೈಲಿನ ಮೂಲಕ ಸಾಗಿಸಲಾಯಿತು. ಅಲ್ಲಿ ಅವರನ್ನು ನೆಹರು ಕುಟುಂಬದ ಮನೆಯಾದ ಆನಂದ ಭವನಕ್ಕೆ 1 ಗಂಟೆ ಕಾಲ ಮೋಟಾರು ವಾಹನದಲ್ಲಿ ಕರೆದೊಯ್ಯಲಾಯಿತು. ಘಾಟ್ನಲ್ಲಿ ಚಿತಾಭಸ್ಮವನ್ನು ಬಿಳಿ ಬಣ್ಣದ ಉಭಯಚರ DUKWಗೆ ವರ್ಗಾಯಿಸಲಾಯಿತು. ಇದು ಚಿತಾಭಸ್ಮವನ್ನು ಗಂಗಾ ನದಿಯ ಸ್ಥಳಕ್ಕೆ ಗಣ್ಯರು, ದೂರಸಂಪರ್ಕ ಸಿಬ್ಬಂದಿ ಮತ್ತು ಭಾರತೀಯ ಸೇನೆಯ ಹಿತ್ತಾಳೆ ಬ್ಯಾಂಡ್ ಅನ್ನು ಹೊತ್ತ ಇತರ 2 DUKW ಕ್ರಾಫ್ಟ್ನೊಂದಿಗೆ ಚಿತಾಭಸ್ಮವನ್ನು ಗಂಗೆಯಲ್ಲಿ ವಿಸರ್ಜಿಸುವ ಒಂದು ಕ್ಷಣ ಮೊದಲು ಬ್ಯಾಂಡ್ ಅಬೈಡ್ ವಿತ್ ಮೀ ಎಂಬ ಸ್ತುತಿಗೀತೆಯನ್ನು ನುಡಿಸಿತು ಮತ್ತು ಚಿತಾಭಸ್ಮವನ್ನು ಗಂಗೆಯಲ್ಲಿ ವಿಸರ್ಜಿಸಿತು. ಅಲಹಾಬಾದ್ ಕೋಟೆಯಲ್ಲಿ ಬಂದೂಕು ವಿಸರ್ಜನೆಯ ನಿಖರವಾದ ಕ್ಷಣದಲ್ಲಿ ವಂದನೆ ಸಲ್ಲಿಸಿತು. 2 ಭಾಗದಷ್ಟು ಚಿತಾಭಸ್ಮವನ್ನು ಸರ್ಕಾರಿ ಅಧಿಕಾರಿಗಳು ನಿಕೋಬಾರ್ ದ್ವೀಪಗಳು ಮತ್ತು ಪೋರ್ಟ್ ಬ್ಲೇರ್ಗೆ ಕೊಂಡೊಯ್ದರು. ಆ ಚಿತಾಭಸ್ಮವನ್ನು ಜೂನ್ 8ರಂದು ಸಾಗರದಲ್ಲಿ ವಿಸರ್ಜಿಸಲಾಯಿತು. ಜೂನ್ 12ರಂದು ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12ರ ನಡುವೆ ಚಿತಾಭಸ್ಮದ ಬಹುಪಾಲು ಭಾಗವನ್ನು IAF ವಿಮಾನಗಳು ದೇಶಾದ್ಯಂತ ಈ ಹಿಂದೆ ಗೊತ್ತುಪಡಿಸಿದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಹರಡಿದವು. ಇನ್ನು ನೆಹರೂರವರ ನಿಧನದ ಬಗ್ಗೆ ರಾಷ್ಟ್ರೀಯ ಶೋಕಾಚರಣೆಗಳು ನಡೆದ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ, ಗಮಲ್ ಅಬ್ದೆಲ್ ನಾಜರ್
ಈಜಿಪ್ಟಿನಲ್ಲಿ 7 ದಿನಗಳ ಶೋಕಾಚರಣೆಯನ್ನು ಘೋಷಿಸಿದರು ಮತ್ತು ಈ ಅವಧಿಯಲ್ಲಿ ಧ್ವಜಗಳನ್ನು ಅರ್ಧಕ್ಕೆ ಹಾರಿಸಲಾಯಿತು. ಇರಾಕ್ 3 ದಿನಗಳ ಶೋಕಾಚರಣೆಯನ್ನು ಘೋಷಿಸಿತು. ಯುಗೋಸ್ಲಾವಿಯಾ 2 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿತು ಮತ್ತು 2 ದಿನಗಳ ಕಾಲ ಎಲ್ಲ ಕ್ರೀಡಾ ಮತ್ತು ಮನರಂಜನಾ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿತು. ಸಿಲೋನ್ ಅಂದರೆ ಈಗಿನ ಶ್ರೀಲಂಕಾ 2 ದಿನಗಳ ಶೋಕಾಚರಣೆಯನ್ನು ಘೋಷಿಸಿತು. ನೇಪಾಳ 3 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿತು. ಕಾಂಬೋಡಿಯಾ 3 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿತು. ನೆಹರು ಅವರ ನಿಧನಕ್ಕೆ ಶೋಕಾಚರಣೆ ಸಲ್ಲಿಸಲು ಪಾಕಿಸ್ತಾನವು ಮೇ 28ರಂದು ಎಲ್ಲ ಸಾರ್ವಜನಿಕ ಕಟ್ಟಡಗಳಲ್ಲಿ ಧ್ವಜವನ್ನು ಅರ್ಧಕ್ಕೆ ಹಾರಿಸಿತ್ತು. ಭಾರತವು ಸ್ವತಃ 12 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿತು. ಕುವೈತ್ 3 ದಿನಗಳ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿತು. ಭೂತಾನ್ 49 ದಿನಗಳ ಶೋಕಾಚರಣೆಯನ್ನು ಘೋಷಿಸಿತು. ಸಿಕ್ಕಿಂ, ಮಲೇಷ್ಯಾ ಮತ್ತು ಉಗಾಂಡ ರಾಜ್ಯಗಳು 1 ದಿನದ ರಾಷ್ಟ್ರೀಯ ಶೋಕಾಚರಣೆಯನ್ನು ಘೋಷಿಸಿದವು. ಇಲ್ಲಿಗೆ ಮಾಹಿತಿ ಸಂಪೂರ್ಣ. ಈಗ ಇಂದಿನ ಕಿವಿಮಾತು. ಯಾರು ತಮ್ಮ ಮೇಲೆ ನಂಬಿಕೆ ಇಟ್ಟಿರುತ್ತಾರೋ ಅವರು ಇತರರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚುಪಡುವುದಿಲ್ಲ. ಬದಲಿಗೆ ಇತರರು ಹೇಗೆ ಯಶಸ್ವಿಯಾದರು ಎಂಬುದನ್ನು ಗಮನಿಸಿ ಅವರಿಂದ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಧನ್ಯವಾದ.